ನಿನ್ನ ಒಂದು ಪ್ರಸನ್ನತೆಯನ್ನು ಕಾಣಲಿಕ್ಕೆ ಈ ಒಂದು ಸಮಯ, ಈ ಒಂದು ಬೆಳಗಿನ ಜಾವವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಕರ್ತನ ರಾಜ, ಈ ಒಂದು ಝೂಮ್ ಮೀಟಿಂಗ್ ನಲ್ಲಿ ಕರ್ತನ ರಾಜ ನಾವು ಬಂದು ಕರ್ತನೆ ಪಾಲ್ಗೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವಾ. ಈ ಒಂದು ವೇಳೆಯಲ್ಲಿ ಕರ್ತನ ರಾಜ ನನ್ನ ಅನೇಕ ವಾಕ್ಯಗಳನ್ನು ಕರ್ತನೆ ನಾವು ಈ ದಿನದಲ್ಲಿ ಕಲಿಯುವಾಗ ಕರ್ತನೆ ಆ ಒಂದು ಭಾಗದಲ್ಲಿ ಬರುವಂತ ಪ್ರತಿ ಒಂದು ವಿಷಯಗಳನ್ನು ಕರ್ತನೆ ನಾವು ಕಲಿತುಕೊಂಡು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಕರ್ತನ ರಾಜ ನಾವು ಅದರ ಪ್ರಕಾರ ಕರ್ತನೆ ನಡೀಲಿಕ್ಕಾಗುವಂತೆ ಸಹಾಯ ಮಾಡು. ನಾವು ಈ ಲೋಕದಲ್ಲಿ ಕರ್ತನ ರಾಜ ಬದುಕುಳಿಗಿರುವುದು ಕರ್ತನೆ ಅದು ನಿನ್ನ ಕೃಪೆ ಮಾತ್ರ ಕರ್ತನೆ. ಯಾಕೆಂದ್ರೆ ಈ ಲೋಕದಲ್ಲಿ ನಾವು ಉಳಿದು ಕರ್ತನ ರಾಜ ನಿಮ್ಮ ಒಂದು ಸೇವೆಗಾಗಿ ರಾಜ್ಯಕ್ಕಾಗಿ ನಾವು ತವಕ ಪಡ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿಕೊಡು. ಈ ದಿನದಲ್ಲಿ ಕಲಿಯುವಂತ ಒಂದು ಪಾಠವು ಕರ್ತನ ರಾಜ ನಮಗೇನ್ ತಿಳಿಸ್ಕೊಡುತ್ತೋ ಅದರ ಪ್ರಕಾರ ನಾವು ನಡೆದು ಕೊಡ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡು. ಈ ಮಹಿಮೆ ಹೊಂದಬೇಕಾಗಿ ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡುತ್ತ ತಂದೆಯಾದ ದೇವರೇ, ಆಮೇನ್. ದೇವರ ಒಂದು ಪರಿಚಿತವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನದಲ್ಲಿ ಕೂಡ ನಾವು ಅನೇಕ ದಿನಗಳಿಂದ ಈ ಒಂದು ತಿಂಗಳಲ್ಲಿ ನಾವು ಅನೇಕ ವಿಷಯಗಳನ್ನು ಕಲಿತುಕೊಂಡು ಇಲ್ಲಿಯವರೆಗೂ ಈ ಒಂದು 31ನೇ ತಾರೀಕಿನವರೆಗೂ ಕೂಡ ದೇವರು ನಮ್ಮನ್ನು ಕಾಪಾಡಿಕೊಂಡು ಈ ದಿನದಲ್ಲಿ ನಮಗೆ ಕೊಟ್ಟಿರುವಂತ ಭಾಗದ ಒಂದು ಅರ್ಥಗಳನ್ನು ತಿಳಿದುಕೊಳ್ಳಲಿಕ್ಕೆ ಈ ದಿನದಲ್ಲಿ ನಾವು ಕೂಡ ಬಂದಿದ್ದೇವೆ. ವಿಶೇಷವಾಗಿ ಈ ಒಂದು ದಿನದ ಒಂದು ಭಾಗದ ಒಂದು ವಿಷಯವನ್ನು ನೋಡುವರಾದರೆ ನಮ್ಮ ಮಣ್ಣಿನ ಗುಡಾರ ಎಂಬ ಒಂದು ಪದದಿಂದ ನಾವು ಸ್ಟಾರ್ಟ್ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಾವು ನೋಡುವಾಗ ನಮ್ಮ ಮಣ್ಣಿನ ಗುಡಾರ ಅಂತ ಹೇಳಿ ಬಹಳ ಅದ್ಭುತಕರ ರೀತಿಯಲ್ಲಿ ಈ ಒಂದು ಶಿರೋನಾಮೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಏನಂದ್ರೆ ನಮ್ಮ ಮಣ್ಣಿನ ಗುಡಾರ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಸತ್ಯವೇದ ವಾಕ್ಯದ ಧ್ಯಾನ ನಾವು ನೋಡುವಾಗ 2 ಕೊರಿಂಥ 5:1-5 ಇಲ್ಲಿ ಕೊಟ್ಟ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಮಕ್ಕಳ ಸತ್ಯವೇದ ಭಾಗವನ್ನು ನೋಡುವಾಗ ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಕೂಡ ನಾವು ಕಾಣಲ್ಪಡ್ತೇವೆ. ಅದೇ 1 ವರ್ಷ ಸತ್ಯವೇದ ಅಧ್ಯಯನ ಭಾಗವನ್ನು ನಾವು ನೋಡುವಾಗ ರೋಮಾಪುರದವರಿಗೆ 12ನೇ ಅಧ್ಯಾಯ 1 ಮತ್ತು 16-27 ವಚನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯುಳ್ಳವರೇ, ಈ ದಿನಗಳಲ್ಲಿ ನಾವು ನೋಡುವಾಗ ನಮ್ಮ ಮಣ್ಣಿನ ಗುಡಾರ ಎಂಬ ಒಂದು ಪದದಿಂದ ನನಗೆ ಬಹಳ ಇಷ್ಟ ಆಯ್ತು. ಒಂದು ವರ್ಡಿಂಗ್ ನಾವು ನೋಡುವಾಗ ನಮ್ಮ ಮಣ್ಣಿನ ಗುಡಾರ ಅಂತ ಹೇಳಿ ಬಹಳ ಅದ್ಭುತಕರ ರೀತಿಯಲ್ಲಿ ಇದನ್ನು ಬರೆದಿದ್ದಾರೆ. ವಿಶೇಷವಾಗಿ ನಾವು ನೋಡುವಾಗ ಈ ದಿನದಲ್ಲಿ ಸತ್ಯವೇದ ಭಾಗದ ಧ್ಯಾನ ನಾವು ನೋಡುವಾಗ 2ನೇ ಕೊರಿಂಥದಲ್ಲಿ ಒಂದು ಬಾಯಿಪಟ್ಟ ವಚನ ಇದೆ. ಏನಂದ್ರ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ. ಎಲ್ಲರೂ ಕೂಡ ತಮ್ಮ ಸತ್ಯವೇದಗಳನ್ನು ಕೂಡ ತಿರುಗಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸತ್ಯವೇದಗಳನ್ನ ನಾವು ನೋಡುವಾಗ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತಾಗಿದೆ. 2 ಕೊರಿಂಥ 5:1 ಕೂಡ ನಾವು ಕಾಣ್ತೇವೆ. ಪ್ರೀತಿ ಉಳ್ಳವರೇ, ಈ ಒಂದು ವಾಕ್ಯ ಭಾಗದಿಂದ ನಾವು ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕೆ ನಾವು ಪ್ರಾರಂಭಗೊಳ್ತೇವೆ. ಏನಂದ್ರ ನಾವು ವಿಶೇಷವಾಗಿ ನಾವು ನೋಡ್ಕೊಳ್ಳೋಣ. ಪೌಲನು ಕೊರಿಂಥ ಸಭೆಯವರಿಗೆ ನಾವು ಈ ಪತ್ರಿಕೆಯನ್ನು ಬರೆಯುತ್ತಿರುವಂತ ಸಮಯದಲ್ಲಿ ನಾವು ನೋಡ್ತೇವೆ 1ನೇ ಕೊರಿಂಥ ಭಾಗದಲ್ಲಿ ನಾವು ಕಾಣಲ್ಪಡ್ತೇವೆ. ಏನಂದ್ರ ಈ ವಾಕ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಇದೊಂದರ ಒಂದು ಪರಿಣಾಮಗಳನ್ನ ನಾವು ಹೇಳಲಿಕ್ಕೆ ಪ್ರಾರಂಭಿಸಿದೆ. ಅಂದ್ರೆ ಪೌಲನು ಯಾವ ರೀತಿಯಾಗಿ ಕೊರಿಂಥ ಸಭೆಯವರಿಗೆ ಆ ಒಂದು ವಾಕ್ಯಗಳನ್ನು ಮತ್ತು ಆ ಒಂದು ಭಾಗಗಳನ್ನು ತಿಳಿಸ್ಕೊಟ್ರು ಎಂಬುದ್ರ ಬಗ್ಗೆ ನಾನು ಈ ಸಮಯದಲ್ಲಿ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೇನೆ. ಏನಂದ್ರೆ ಪೌಲನು ಕೊರಿಂಥದವರ ಬರೆದ ತನ್ನ ಮೊದಲನೇ ಪತ್ರಿಕೆಯಲ್ಲಿ ಅವರಲ್ಲಿದ್ದ ಅನೇಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದಂತೆ. 1ನೇ ಕೊರಿಂಥದಲ್ಲಿ ನಾವು ನೋಡ್ತೇವೆ ಅವರಲ್ಲಿದ್ದಂತ ಅನೇಕ ಸಮಸ್ಯೆಗಳನ್ನ ಮಾತನಾಡ್ಕೊಡ್ತಿದ್ದ ಪೌಲನು. ಯಾವ ಒಂದು ಸಭೆಯಲ್ಲಿ ನಾವು ನೋಡುವಾಗ 1ನೇ ಕೊರಿಂಥದಲ್ಲಿ ನಾವು ಕಾಣಲ್ಪಡ್ತೇವೆ. ಅದ್ರಲ್ಲಿ ಅನೇಕ ಕೊರಿಂಥ ಸಭೆಯಲ್ಲಿರುವಂತ ಅನೇಕರಿಗೆ ಅನೇಕ ಸಮಸ್ಯೆಗಳುಂಟು. ಆಗ ಆ ಸಮಸ್ಯೆಗಳನ್ನ
ನಾನು ಹೇಗೆ ನನ್ನ ಆ ಒಂದು ಸಮಸ್ಯೆಗಳಿಂದ ನಾನು ದೂರವಾಗಬೇಕೆಂಬುದ್ರ ಬಗ್ಗೆ ಅಲ್ಲಿ ಬಹಳ ಅದ್ಭುತ ರೀತಿಯಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಬಹಳ ಸ್ಪಷ್ಟವಾಗಿ ಅಲ್ಲಿ ತಿಳಿಸಲ್ಪಡುತ್ತದೆ. ಹಾಗಾಗಿ ನಾವು ಈ ಒಂದು ಎರಡನೇ ಕೊರಿಂಥದಲ್ಲಿ ನಾವು ನೋಡ್ತೇವೆ. ಎರಡನೇ ಕೊರಿಂಥ ಭಾಗದಲ್ಲಿ ನಾವು ನೋಡುವಾಗ ಆ 1ನೇ ಕೊರಿಂಥದಲ್ಲಿ ಬರೆದದ್ದ ಅವುಗಳಲ್ಲದೆ ಮತ್ತೊಂದು ಗಂಭೀರವಾದ ಸಮಸ್ಯೆ ಅವರ ನಡುವೆ ಕಾಣಿಸಿಕೊಂಡಿತು ಅಂತ ಹೇಳಿ ನಾವು 2ನೇ ಕೊರಿಂಥ ಭಾಗದಲ್ಲಿ ಕಾಣಲ್ಪಡ್ತೇವೆ. ಅಲ್ಲಿ ಅನೇಕ ಸಮಸ್ಯೆಗಳು ಬಂದು ಅದಕ್ಕಿಂತ ದೊಡ್ಡದಾದ ಸಮಸ್ಯೆಗಳು ಈ ಒಂದು 2ನೇ ಕೊರಿಂಥಗಳಲ್ಲಿ ನಾವು ಕಾಣಲ್ಪಡ್ತೇವೆ. ಬಹಳ ಅದ್ಭುತಕರ ರೀತಿಯಲ್ಲಿ ಪೌಲನು ತನ್ನ ಕೊರಿಂಥ ಸಭೆದವರಿಗೆ ಬಹಳ ಪ್ರೀತಿಯಿಂದ ಬರೆಯುತ್ತಂತ ಒಂದು ಪದಗಳು, ಅದೇ ರೀತಿಯಲ್ಲಿ ಅವರಿಗೆ ಅನೇಕ ಕಷ್ಟಗಳು ಉಂಟು ಕೊರಿಂಥ ಸಭೆದವರಿಗೆ. ಮತ್ತೆ ಅದೇ ರೀತಿ ನಾವು ನೋಡುವಾಗ ಅಲ್ಲಿ ಸಣ್ಣದಾದ ಒಂದು ಸಮಸ್ಯೆ ಕಾಣಲ್ಪಡ್ತದೆ, 2ನೇ ಕೊರಿಂಥ ಸಭೆಗಳಲ್ಲಿ ದೊಡ್ಡದಾದ ಸಮಸ್ಯೆಗಳು ಕಾಣಿಸಲ್ಪಡುತ್ತೆ ಅಂತ ಹೇಳಿ ನಾವು ಕಾಣಲ್ಪಡ್ತೇವೆ. ಇಲ್ಲಿ ನೋಡುವಾಗ ಪೌಲನು ಯೇಸು ಕ್ರಿಸ್ತನ ನಿಜವಾದ ಅಪೊಸ್ತಲನಲ್ಲ ಮತ್ತು ಅವನ ಬೋಧನೆಗಳು ವಿಶ್ವಾಸಾರ್ಹವೆಂಬುದಾಗಿ ಹೇಳಿಕೊಂಡು ಕೆಲವು ಸುಳ್ಳು ಬೋಧಕರು ಕೊರಿಂಥಕ್ಕೆ ಬಂದಿದ್ದರು ಅಂತ ಹೇಳಿ ನಾವು ಕಾಣಲ್ಪಡ್ತೇವೆ. ಸೊ ಪ್ರೀತಿಯೊಳಗೆ ನಾವು ನೋಡುವಾಗ ಇದರಲ್ಲಿ ಅಲ್ಲಿ ನಾವು ಕಾಣಲ್ಪಡ್ತೇವೆ. ಪೌಲನ ಒಂದು ವಿಷಯದಲ್ಲಿ ನಾವು ನೋಡುವಾಗ ಆ ದಿನಗಳಲ್ಲಿ ಇವನ ಬಗ್ಗೆ ಈತನ ಸುಳ್ಳು ಬೋಧಕನು, ಈತನು ನಿಜವಾದ ಅಪೊಸ್ತಲನಲ್ಲ ಅಂತ ಹೇಳಿ, ಈತನು ನಿಜವಾದ ಬೋಧನೆಗಳನ್ನು ಹೇಳುವಂತ ಒಬ್ಬ ವ್ಯಕ್ತಿ ಅಲ್ಲ ಅಂತ ಹೇಳಿ ಆ ದಿನಗಳಲ್ಲಿ ಬಹಳಷ್ಟು ಕೊರಿಂಥ ಸಭೆಯದವರಿಗೆ ಹೇಳುವಂತ ಕೆಲವೊಂದು ಸುಳ್ಳು ಆ ಬೋಧಕರು ಅಂತ ಹೇಳಿ ಅನೇಕ ಜನರು ಹೇಳ್ಕೊಂಡು ಅಡ್ಡಾಡ್ತಿದ್ರಂತಲ್ಲೇ ಆ ಒಂದು ಸಭೆಯಲ್ಲಿ, ಆ ಒಂದು ಜಾಗದಲ್ಲಿ. ಆದ್ರೆ ಪೌಲನು ತಾನು ನಿರಾಕರಿಸಿಕೊಂಡು ಆತನು ಸೇವೆಯಲ್ಲಿ ದೃಢವಾಗಿ ನಿಂತುಕೊಂಡಂತೆ. ಆಗಲಿ ಈ ಒಂದು ಕಷ್ಟಗಳು, ಈ ಒಂದು ವೇದನೆಗಳು, ಈ ಒಂದು ನನ್ನಲ್ಲಿರುವಂತ ಅನೇಕ ಕಷ್ಟಗಳು ಬರ್ತಾ ಇರ್ತಾವ, ಅದನ್ನ ನಾನು ಏನ್ ಮಾಡ್ಬೇಕಂದ್ರ ಗಟ್ಟಿಯಾಗಿ ಇಟ್ಕೊಳ್ಬೇಕಂತೇಳಿ ಗಟ್ಟಿಯಾದ ಒಂದು ಸೇವೆಯನ್ನು ಆತನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ ಮತ್ತು ಈ ಒಂದು ಪುಸ್ತಕಗಳನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದ. ನಾವು ನೋಡುವಾಗ ಇಲ್ಲಿ ನಾವು ಮೊದಲನೇ ಭಾಗದಲ್ಲಿ ನಾವು ನೋಡ್ತೇವೆ, ಪೌಲನು ಕೊರಿಂಥ ಸಭೆಯವರಿಗೆ ಸಾಂತ್ವನಗೊಳಿಸುವಿಕೆ ಎಂಬುದ್ರ ಬಗ್ಗೆ ನಾವು ಕಾಣಲ್ಪಡ್ತೇವೆ. ನಾವು 2ನೇ PPT ಭಾಗದಲ್ಲಿ ನಾವು ನೋಡ್ತೇವೆ, ಪ್ರೆಸೆಂಟೇಷನ್ ಅಲ್ಲಿ ನಾವು ನೋಡ್ತೇವೆ ಏನಂದ್ರ ಪೌಲನು ಕೊರಿಂಥ ಸಭೆಯವರಿಗೆ ಸಾಂತ್ವನಗೊಳಿಸುವಿಕೆ ಎಂಬುದ್ರ ಬಗ್ಗೆ ನಾವು ಕಾಣಲ್ಪಡ್ತೇವೆ. ಇಲ್ಲಿ ಈ ಒಂದು 5ನೇ ಅಧ್ಯಾಯ ಭಾಗದಲ್ಲಿ ನಾವು ನೋಡುವಾಗ ಆತನ ಏನ್ ಮಾಡ್ತಾನಂದ್ರೆ, 5ನೇ ಅಧ್ಯಾಯ ಭಾಗದಲ್ಲಿ ನಾವು ನೋಡುವಾಗ ಆತನು ಆ ಒಂದು ವಿಷಯದಲ್ಲಿ ನಾವು ನೋಡುವ ವಿಶ್ವಾಸಿಗಳು ಭವಿಷ್ಯದ ಪರಲೋಕದ ಸ್ಥಿತಿಯ ಬಗ್ಗೆ ಇಲ್ಲಿ ಮಾತನಾಡ್ತಾರೆ. ಯಾವ್ದಂದ್ರ 5ನೇ ಅಧ್ಯಾಯದ ಭಾಗವು ಏನ್ ಮಾಡುತ್ತಂದ್ರ ವಿಶ್ವಾಸಿಗಳ ಭವಿಷ್ಯ ಬಗ್ಗೆ ಇಲ್ಲಿ ಮಾತನಾಡುತ್ತಂತೆ. ಅದರ 2ನೇ ಭಾಗವನ್ನು ನಾವು ನೋಡುವಾಗ, ಅದೇ 5ನೇ ಅಧ್ಯಾಯದ 2ನೇ ಭಾಗವನ್ನು ನಾವು ನೋಡುವಾಗ ವಿಶ್ವಾಸಿಗಳು ಯೇಸು ಕ್ರಿಸ್ತನ ನ್ಯಾಯ ತೀರ್ಪಿನ ಮುಂದೆ ಅವ್ರು ನಿಂತ್ಕೊಳ್ತಾರಂತ ಹೇಳಿ ಆದ ಭಾಗವನ್ನು ಕೂಡ ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ 3ನೇದಾಗಿ ನಾವು ನೋಡುವಾಗ ಸಮಾಧಾನ, ದೇವರ ಪಾತ್ರ ಮತ್ತು ಮನುಷ್ಯನ ಪಾತ್ರವನ್ನು ಕೂಡ ನಾವು ಕಾಣಲ್ಪಡ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಕೊನೆಯದಾಗಿ ಇಂದೇ ರಕ್ಷಣೆಯ ದಿನ ಎಂಬುದರ ಬಗ್ಗೆ ನಾವು ಕಾಣಲ್ಪಡ್ತೇವೆ. ಪ್ರೀತಿಯೊಳಗೆ ನಾವು ನೋಡುವಾಗ ಪೌಲನು ಐಹಿಕ ಜೀವನ ದೌರ್ಬಲ್ಯವನ್ನು ಸ್ವರ್ಗೀಯ ಮಹಿಮೆ ನಿರೀಕ್ಷೆಯೊಂದಿಗೆ ಹೋಲಿಸುವ ಮೂಲಕ ಕೊರಿಂಥದವರನ್ನು ಸಾಂತ್ವನಗೊಳಿಸುವುದನ್ನು ನಾವು ಸ್ಪಷ್ಟವಾಗಿ ನೋಡ್ಕೊಳ್ತೇವೆ. ಇಲ್ಲಿ ಕೊರಿಂಥ ಸಭೆಯವರು ಬಹಳಷ್ಟು ದೌರ್ಬಲ್ಯದಿಂದ ಅವರು ಕರ್ತನೊಂದಿಗೆ ನಡೀಲಿಕ್ಕೆ ಪ್ರಾರಂಭ ಮಾಡಲಿಲ್ಲ. ಅದೇ ರೀತಿಯಲ್ಲಿ ಅವರ ನಿರೀಕ್ಷೆ ಏನಿದೆ ಎಂಬುದು ಕೂಡ ಅವರಿಗೆ ಅರ್ಥವಾಗದ ರೀತಿಯಲ್ಲಿ ಅವರಿದ್ರು. ಆಗ ಪೌಲನು ಅವರನ್ನು ಎಷ್ಟು ಚೆನ್ನಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ವಚನಗಳು, ಈ 5 ವಚನಗಳು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ಒಂದೊಂದಾಗಿ ಆ ವಚನಗಳ ಭಾಗವನ್ನು ಕಲಿತುಕೊಂಡು ಬರೋಣ. ನಾವು ನೋಡುವಾಗ 5ನೇ ಅಧ್ಯಾಯದ 1ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 5ನೇ ಅಧ್ಯಾಯದ 1ನೇ ವಚನ ಏನ್ ಹೇಳುತ್ತಂದ್ರ, ಅದನ್ನ ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ
ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನಿತ್ಯವಾದ ಮನೆ ಅಂದ್ರ ಕರ್ತನೊಂದಿಗೆ ಮನೆಯಲ್ಲಿರುವುದು, ಅದೇ ಪರಲೋಕ ಅಂತೇಳಿ ನಾನು ಇಲ್ಲಿ ಒಂದು ಅರ್ಥವನ್ನು ಕೊಟ್ಟಿದ್ದೇನೆ. ಇಲ್ಲಿ ಪೌಲನು ಯಾವ ವಿಷಯವಾಗಿ ಮಾತನಾಡ್ತಾನೆ ಗೊತ್ತಾ? ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಈ ಗುಡಾರಗಳಂದ್ರ ಮನೆಗಳಿರ್ಬೋದು ಅಂತೇಳಿ, ಈ ಲೋಕದಲ್ಲಿರುವಂತ ಮನೆಗಳಿರ್ಬೋದು ಅಂತೇಳಿ ನಾವು ತಿಳ್ಕೊಂಡಿರ್ಬೋದು. ನೋಡ್ರಿ, ಭೂಮಿಯ ಮೇಲಿರುವ ಮನೆ ಆ ವಚನದಲ್ಲಿ ಇದೆ. 5ನೇ ಅಧ್ಯಾಯದ 1ನೇ ವಚನ ಭಾಗದಲ್ಲಿ ನಾವು ನೋಡ್ತೀವಿ, ಭೂಮಿಯ ಮೇಲಿರುವ ನಮ್ಮ ಮನೆ ಅಂದ್ರೆ ಏನರ್ಥ? ನಮ್ಮ ಶರೀರಗಳು. ಈ ಲೋಕದಲ್ಲಿರುವಂತ ನಮ್ಮ ಶರೀರಗಳು ಅವೇ ಭೂಮಿಯ ಮೇಲಿರುವ ಮನೆ. ಪೌಲನು ಯಾವುದ್ರ ಕುರಿತಾಗಿ ಇಲ್ಲಿ ಮಾತನಾಡ್ತಾ ಇದ್ದಾನೆ ಗೊತ್ತಾ? ನಾವು ನೋಡ್ತೇವೆ 4ನೇ ಅಧ್ಯಾಯದ ಭಾಗ 16ನೇ ವಚನದಲ್ಲಿ ನಾವು ನೋಡ್ತೇವೆ, ಆದದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಎಂಬುದಾಗಿ ನಾವು ಕಾಣಲ್ಪಡ್ತೇವೆ. ಹೇಗೆಂದರೆ, ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂತದ್ದನ್ನು ಲಕ್ಷಿಸದೆ ಕಾಣದಿರುವಂತದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲ ಇರುವುದು ಎಂಬುದಾಗಿ ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ ಬರೆಯಲ್ಪಡುತ್ತಾನೆ. ಭೂಮಿಯ ಮೇಲಿರುವ ಮನೆ ಅಂದ್ರ ನಮ್ಮ ಶರೀರಗಳು ಅಲ್ಲಿ ನಾವು ಕಾಣಲ್ಪಡ್ತವೆ. ಆ ಒಂದು ಭಾಗದಲ್ಲಿ ಪೌಲನು ಈಗ 4:18 ತಿಳಿಸಿರುವ ಕೆಲವು ಕಣ್ಣಿಗೆ ಕಾಣದ ನಿತ್ಯವಾದ ಕಾರ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಕಣ್ಣಿಗೆ ಕಾಣದಂತ ವಿಷಯಗಳ ಬಗ್ಗೆ ಎಲ್ಲ ಮಾತನಾಡ್ತಾನೆ. ನಾನು ಕೂಡ ಹೆಡ್ಡಿಂಗ್ ಅದನ್ನೇ ಕೊಟ್ಟಿದ್ದೀನಿ, ಕಣ್ಣಿಗೆ ಕಾಣದ ನಿತ್ಯವಾದ ಕಾರ್ಯಗಳನ್ನ ನಾವು ಕಾಣಕೊಳ್ತೇವೆ. ಯಾವ್ಯಾವ ಅಂದ್ರ ನಾವು ನೋಡ್ಕೊಳ್ತೇವೆ ಆ ವಿಷಯವಾಗಿ. ನಿತ್ಯವಾದ ಮನೆ ಅಂದ್ರ ಕರ್ತನೊಂದಿಗೆ ಮನೆಯಲ್ಲಿರುವುದು, ಅದೇ ಪರಲೋಕ. ಅದು ಕಣ್ಣಿಗೆ ಕಾಣಲ್ಲ. ಏನಕ್ಕಾಗಿ ಕಾಣಲ್ಲ ಅಂದ್ರ, ನಾವು ಈ ಲೋಕದ ಮನೆಯಲ್ಲಿ, ಈ ಲೋಕದ ಗುಡಾರ ಎಂಬ ಮನೆಯಲ್ಲಿ ಇದ್ದೇವೆ. ಆದ್ರ ನಮಗ್ ನಿತ್ಯವಾದ ಮನೆ ಇನ್ನು ಸಿಕ್ಕಿಲ್ಲ. ಅಂದ್ರೆ ನಾನು ಏನ್ ಮಾಡ್ಬೇಕು ಈ ಲೋಕದಲ್ಲಿರುವಾಗ? ಇದನ್ನೇ ಪೌಲನು ಕೊರಿಂಥ ಸಭೆಯವರಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅಯ್ಯ, ಈ ಲೋಕದಲ್ಲಿ ನಿತ್ಯವಾದ ಮನೆ ಎಲ್ಲಿದೆ? ಅದನ್ನ ನಾನು ಕಾಣಬೇಕು, ಅದನ್ನ ನಾನು ನೋಡ್ಬೇಕು. ಈ ದೇಹವೆಂಬ ಗುಡಾರ ಯಾವ ರೀತಿಯಾಗಿ ಅಂದ್ರೆ, ಒಂದು ದಿನ ಈ ದೇಹ ಎಂಬ ಗುಡಾರ ಅಳಿದು ಹೋಗುತ್ತದೆ. ಅದ ನಾನು ಏನ್ ಮಾಡ್ಬೇಕೀಗ? ಕರ್ತನಲ್ಲಿ ಪ್ರೀತಿಯುಳ್ಳವರು ನಾವು ನೋಡುವಾಗ ಪೌಲನು ಬಹಳ ಸ್ಪಷ್ಟವಾಗಿ ಅವನ ಸಭೆಯವರಿಗೆ ಇಲ್ಲೇ ತಿಳಿಸ್ಕೊಟ್ಬಿಟ್ಟಿದ್ದಾನೆ. ಎಲ್ಲಂದ್ರ 4ನೇ ಅಧ್ಯಾಯ 16 ಮತ್ತು 17, 18 ವಚನ ಭಾಗದಲ್ಲಿ ಈ 3 ವಚನಗಳಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ನಾವು ನೋಡುವಾಗ ಆ ಭಾಗದಲ್ಲಿ ಹೇಳಲ್ಪಡುತ್ತೆ, ಒಂದು ನಿತ್ಯವಾದ ಮನೆ ಅಂದ್ರೆ ಕರ್ತನೊಂದಿಗೆ ಮನೆಯಲ್ಲಿರುವುದು, ಅದೇ ಪರಲೋಕ. ಆಯ್ತಾ? ಅದಾದ್ಮೇಲೆ ಮತ್ತು ಅಂತಿಮ ನ್ಯಾಯ ತೀರ್ಪು ಹಾಗೂ ಬಹುಮಾನಗಳು ವಚನ 10ರಲ್ಲಿ ಕೂಡ ನಾವು ಕಾಣ್ತೇವೆ. ಇದೇ ಅಧ್ಯಾಯದ ಭಾಗದಲ್ಲಿ ಇವುಗಳ ಮೇಲೆ ಅವನು ತನ್ನ ಕಣ್ಣುಗಳನ್ನು ಇಟ್ಟಿದ್ದಾನೆ. ಯಾರು? ದೇವರು ಕಣ್ಣುಗಳು ಇಟ್ಟಿದ್ದಾನೆ. ಒಂದು ದಿನ ನ್ಯಾಯ ತೀರ್ಪಾಗುತ್ತೆ, ಒಂದು ದಿನ ನಮ್ಮ ಶರೀರ ಕೂಡ ಅಳಿದು ಹೋಗುತ್ತೆ. ಆಗ ನಾವು ಆ ಲೋಕದಲ್ಲಿ ಹೋಗ್ಬೇಕಂತ ಹೇಳಿ ಅಲ್ಲಿ ಭಾಗಗಳು ಹೇಳಲ್ಪಡ್ತಾ ಇದೆ. ನಾವು ಒಂದೊಂದಾಗಿ ನೋಡಿಕೊಳ್ಳೋಣ. ಭೂಮಿಯ ಮೇಲಿರುವ ಮನೆ ಅಂದ್ರ ನಮ್ಮ ಶರೀರಗಳು. ಅದೇ 1ನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೇವೆ. 1 ಕೊರಿಂಥ 15ನೇ ಅಧ್ಯಾಯ 51, 52 ಕೂಡ ಅದರಲ್ಲಿ ಕೂಡ ನಾವು ನೋಡ್ತೇವೆ. ನಾವು ನೋಡುವಾಗ ಅದೇ ರೀತಿಯಲ್ಲಿ ನಾವು ನೋಡುವಾಗ ಆ 1ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಮತ್ತೊಂದು ಅಂದರೆ ನಮ್ಮ ದೇಹವೆಂಬ ಗುಡಾರ ಅಂತ ಹೇಳಿ ಕಾಣಲ್ಪಡ್ತೇವೆ. ನಮ್ಮ ದೇಹವೆಂಬ ಗುಡಾರ ಅಂದ್ರೆ ಏನು? ದೇಹವೆಂಬ ಗುಡಾರ ಅಂದ್ರೆ ಏನು? ನಾವು ನೋಡ್ತೇವೆ, ಇಲ್ಲಿ 2 ದೇಹಗಳನ್ನ ನಾವು ಕಾಣ್ತೇವೆ. 2 ಗುಡಾರಗಳನ್ನ ನಾವು ಕಾಣ್ತೇವೆ. ಒಂದೊಂದು ಗುಡಾರ ಅಂದ್ರೆ ಯಾವ್ದಂದ್ರ, ಒಂದು ನಮ್ಮ ದೇಹವೆಂಬ ಗುಡಾರ. ಅದನ್ನ ನಾವು 1 ಪೇತ್ರದಲ್ಲಿ ನಾವು ಕಾಣಲ್ಪಡ್ತೇವೆ. 2 ಪೇತ್ರದಲ್ಲಿ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ. ಅದನ್ನ ಬೇಕಾದ್ರೆ ನೀವು
ಆ ಬೈಬಲ್ ಇದ್ದು ತೆಗೆದು ಓದ್ಬೋದು, ಮತ್ ನಾನೇ ಓದ್ತೀನಿ ನೋಡ್ರಿ ಅದನ್ನ. ಏನನ್ನತ್ತಂದ್ರ ಆ ಭಾಗ 2 ಪೇತ್ರದಲ್ಲಿ ನಾವು ನೋಡ್ತೇವೆ. 2 ಪೇತ್ರ 1ನೇ ಅಧ್ಯಾಯ ವಚನ 13ನೇ ವಚನದಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ ಪೇತ್ರನು, ನಾನು ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕ ಪಡಿಸಿ ಪ್ರೇರಿಸುವುದು ಯುಕ್ತವೆಂದೆಣಿಸಿದ್ದೇನೆ. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆ ಬಲ್ಲೆನು. ಇದರ ಅರ್ಥ ಏನಂದ್ರ, ಬೇಗನೆ ಬರುವುದು, ಕಿತ್ತು ಹಾಕುವುದು ಅಂದ್ರ ಏನರ್ಥ ಗೊತ್ತಂದ್ರ, ನಮ್ಮ ಶರೀರ ಆ ಒಂದ್ ದಿನಗಳಲ್ಲಿ ಅಳಿದು ಹೋಗುತ್ತಂದ್ರ, ಅಂದ್ರೆ ನಮ್ಮ ಶರೀರ ಏನಾಗತ್ತಂದ್ರ ಸತ್ತು ಹೋಗುತ್ತೆ. ನಾವು ಸತ್ತು ಹೋಗ್ತೀವಿ. ಅಳಿದು ಹೋಗುವುದಂದ್ರೆ ಸತ್ತು ಹೋಗುವಂತದ್ದೇ. ಆಗ ನೀವು ನನ್ನ ಮರಣಾಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು ಅಂತ ಹೇಳುತ್ತೆ. ಅಂದ್ರೆ ಆ ದಿನಗಳಲ್ಲಿ ಈ 2 ಗುಡಾರಗಳನ್ನ ನಾವು ಕಾಣ್ತೇವೆ. ಯಾವ ಗುಡಾರ ಅಂದ್ರೆ, ಒಂದು ಪರಲೋಕ, ಈ ಒಂದು ದೇಹವೆಂಬ ಒಂದು ಗುಡಾರ, ಅದು 1ನೇದಾಗಿ ದೇಹವೆಂಬ ಒಂದು ಗುಡಾರ. 2ನೇದಾಗಿ ಪರಲೋಕ ರಾಜ್ಯದಲ್ಲಿ ಕೈಯಿಂದ ಕಟ್ಟಲ್ಪಟ್ಟಂತ ಒಂದು ಕಟ್ಟಡ, ಅದು ದೇವರು ಕಟ್ಟಿದ್ದಾನೆ. ಅದು ನಿತ್ಯವಾಗಿರುವಂತ ಮನೆ. ನಾನು ಮೊದಲನೇದಾಗಿ ಇಲ್ಲಿ ಅರ್ಥ ಕೊಟ್ಬಿಟ್ಟಿದ್ದೇನೆ, ಅದು ನಿತ್ಯವಾಗಿರುವಂತ ಒಂದು ಮನೆ. ಹೌದಾ ಪ್ರೀತಿ ಉಳ್ಳವರೇ, ಬಹಳ ಸ್ಪಷ್ಟವಾಗಿ ಪೌಲನು ಅರ್ಥ ಗರ್ಭಿತವಾದ ಒಂದು ರೀತಿಯಲ್ಲಿ ಇಲ್ಲಿ ವಚನಗಳನ್ನು ಬರೆಯಲ್ಪಟ್ಟಿದ್ದಾನೆ. ಅಯ್ಯೋ, ಕಣ್ಣಿಗೆ ಕಾಣದ ನಿತ್ಯವಾದ ಈ ಒಂದು ಕಾರ್ಯಗಳನ್ನ ನಾನು ಕಾಣ್ತಾ ಇದ್ದೇನೆ. ಅದಕ್ಕೋಸ್ಕರ ಪ್ರೀತಿ ಉಳ್ಳ ಕೋರಿಂಥ ಸಭೆಯವರೇ, ನೀವು ಕೇಳ್ಕೊಡ್ರಿ. ನಾನು ನಿಮ್ಮ ಮುಂದೆ ಬರೆದ ಈ ವಚನಗಳು ಏನಕ್ಕಾಗಿ ಬರ್ತದೆ, ಈ ದೇಹ ಎಂಬ ಗುಡಾರ ಬರೀ ಸ್ವಲ್ಪೇ ಕಾಲ, ಅದನ್ನ ನೀವು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತೀರಿ, ನಿಮ್ಮ ಶರೀರಗಳನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತೀರಿ, ಈ ಭೂಮಿ ಮೇಲೆ ಕಟ್ಟಲ್ಪಟ್ಟಂತ ಗುಡಾರಗಳನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತೀರಿ. ಈ ಗುಡಾರಗಳು ಒಂದು ದಿನ ನಾಶವಾಗುತ್ತೆ, ಆದ್ರೆ ನಮ್ಮ ಶರೀರಗಳು ಕೂಡ ನಾಶವಾಗುತ್ತೆ. ಆದ್ರೆ ದೇವರು ಕೈಯಿಂದ ಬಹಳ ಆ ಒಂದು ಕೈಯಿಂದ ಕಟ್ಟಲ್ಪಟ್ಟಂತ ಆ ಒಂದು ಕಟ್ಟಡ ಯಾವ ರೀತಿಯಾಗಿ ಅಂದ್ರ, ಬಹಳ ಬೆಳಕಾಗಿರುವಂತ ಒಂದು ಪ್ರದೇಶ. ಅಲ್ಲಿ ನಿತ್ಯವಾಗಿ ಆ ಒಂದು ಗುಡಾರ ಯಾವಾಗ್ಲೂ ಕೂಡ ಇರುತ್ತೆ. ಈ ಶರೀರವನ್ನು ನೀವು ಕರೆಕ್ಟ್ ಆಗಿ ಕಾಪಾಡಿಕೊಳ್ಳ್ರಿ ಅಂತೇಳಿ ಆ ಒಂದು ಗುಡಾರದ ಒಂದು ಅರ್ಥದಿಂದ ನಮ್ಮ ಶರೀರ ಬಗ್ಗೆ ಮಾತನಾಡ್ತಾ ಇದೆ. ನಾವು ನೋಡುವಾಗ ದೇವರಿಂದ ಒಂದು ಕಟ್ಟಡ ಅಂದ್ರೆ ನಿತ್ಯವಾಗಿರುವಂತ ಮನೆ ಅಂತೇಳಿ ಪ್ರಕಟಣೆ ಭಾಗಗಳಲ್ಲಿ ನೋಡ್ತೇವೆ. ಅದೇ ಲೂಕನ ಸುವಾರ್ತೆಯಲ್ಲಿ ಕೂಡ ನಾವು ಕಾಣಲ್ಪಡ್ತೇವೆ. ನಾವು 2ನೇ ವಚನದಲ್ಲಿ ನಾವು ನೋಡುವಾಗ 1ನೇ ವಚನದಲ್ಲಿ ನಾವು ಅರ್ಥವನ್ನು ಕಲ್ತ್ಕೊಂಡ್ವಿ. ಏನಂದ್ರ, ಒಂದು ನಿತ್ಯವಾದ ಮನೆಯ ಬಗ್ಗೆ, ಭೂಮಿಯ ಮೇಲಿರುವ ಒಂದು ಮನೆಯ ಬಗ್ಗೆ, ಅಂದ್ರೆ ನಮ್ಮ ಶರೀರಗಳು, ಅಂದ್ರೆ ಭೂಮಿಯ ಮೇಲಿರುವಂತ ಗುಡಾರ ಅಂದ್ರೆ ಏನಂದ್ರೆ ನಮ್ಮ ಶರೀರ. ಮತ್ತ ಆಮೇಲೆ ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಪರಲೋಕದಲ್ಲಿ ಪರಲೋಕದಲ್ಲಿ ಅಂದ್ರೆ ನಿತ್ಯವಾಗಿರುವಂತ ಒಂದು ಮನೆ ಅಲ್ಲಿ ಇದೆ ಅಂತ ಹೇಳಿ ಇಲ್ಲಿ ಹೇಳಲ್ಪಡುತ್ತೆ. 2ನೇ ವಚನದಲ್ಲಿ ನಾವು ನೋಡುವಾಗ, ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ, ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ ಅಂತ ಹೇಳಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ಇಲ್ಲಿ ಬರೆಯುತ್ತಿದ್ದಾನೆ. ಏನಂದ್ರ, ಆ 2ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನರಳಾಟ ಅಂತ ಹೇಳಿ ನಾವು ಕಾಣಲ್ಪಡ್ತೇವೆ. ನರಳಾಟ ಅಂತ ಹೇಳಿ ಕಾಣಲ್ಪಡ್ತೇವೆ 2ನೇ ವಚನದಲ್ಲಿ ನಾವು ನೋಡುವಾಗ. ಆ ನರಳಾಟದ ಅರ್ಥ ಏನಂದ್ರ, ನಮ್ಮ ದೇಹಗಳ ವಿಮೋಚನೆಗಾಗಿ, ಅಂದ್ರೆ ನಾವು ಸಾಯುವಂತ ಕಾಲ. ನರಳಾಟ ಅದಕ್ಕ ಒಂದು ಅರ್ಥ ಏನಂದ್ರ, ಅಲ್ಲಿ ಗೋಳಾಟವು ನಮ್ಮ ದೇಹಗಳ ವಿಮೋಚನೆಗಾಗಿ ನಡೆಯುತ್ತದೆ. ಆದ್ರಿಂದ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅದುವೇ ಆತನ ಅರ್ಥವಾಗಿರಬಹುದು ಅಂತೇಳಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತೇವೆ. ನಾವು ಈ ಲೋಕದಲ್ಲಿ ಇರುವಾಗ ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಕೂಡ ನಾವು ಕಾಣ್ತೇವೆ 8:23, ನೀವು ಇರ್ರಿ ನನಗೋಸ್ಕರ. ಈ ಲೋಕದಲ್ಲಿ ಬಹಳಷ್ಟು ನರಳಾಟ ಆಗುವಂತ ಸಮಯಗಳು ಕೂಡ ಬರ್ತಾ ಇರ್ತವೆ. ನಿಮ್ಮ ದೇಹಗಳನ್ನು ರಕ್ಷಣೆ ಮಾಡ್ಕೊಳ್ರಿ. ಅದು ಯಾವ ರೀತಿಯಾಗಿ ಅಂದ್ರೆ ಪ್ರಾರ್ಥನೆಯೊಂದಿಗೆ, ವಿಶ್ವಾಸಗಳೊಂದಿಗೆ ನೀವು ಗಟ್ಟಿಯಾದ ಹೃದಯಗಳನ್ನು ಇಟ್ಕೊಳ್ರಿ ಅಂತ ಹೇಳಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ತನ್ನ ವಿಷಯಗಳನ್ನು ಇಡ್ತಾ ಇದ್ದಾನೆ. ಇವೇ ಕಣ್ಣಿಗೆ ಕಾಣದ ಕಾರ್ಯಗಳಾಗಿರ್ತವೆ.
ಬೆತ್ತಲೆ ದೇಹವಿಲ್ಲದ ಆತ್ಮವನ್ನು ಸೂಚಿಸುವಂತದ್ದಾಗಿದೆ. 3ನೇ ವಚನದಲ್ಲಿ ಕೂಡ ನಾವು ಕಾಣಲ್ಪಡ್ತೇವೆ. ಇಲ್ಲಿ ಬೆತ್ತಲೆ ಎಂಬುದು ದೇಹವಿಲ್ಲದ ಆತ್ಮವನ್ನು ಕೂಡ ಸೂಚಿಸುತ್ತದೆ. ಆ 3ನೇ ವಚನದಲ್ಲಿ ನಾವು ನೋಡ್ತೇವೆ ಏನಂದ್ರ, ಅಂದರೆ ಆ ದಿನದಲ್ಲಿ ನಾವು ಇನ್ನು ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು ಅಂತ ಹೇಳಿ ಕಾಣ್ತೇವೆ. ಅಂದ್ರೆ ದೇಹವಿಲ್ಲದ ಆತ್ಮವನ್ನು ಸೂಚಿಸುವಂತದ್ದಾಗಿದೆ. ಮತ್ತೊಂದಾಗಿ ನಾವು ನೋಡುವಾಗ ವಿಶ್ವಾಸಿಗಳು ದೇವರ ನಿರ್ಮಾಣವಾಗಿದ್ದಾರೆ, ಅಂದ್ರೆ ನೂತನ ಸೃಷ್ಟಿಗಳಾಗಿದ್ದಾರೆ ಅಂತ ಹೇಳಿ ನಾವು ಕಾಣಲ್ಪಡ್ತೇವೆ. ಪೌಲನು ಎಲ್ಲವುದಕ್ಕೂ ಕೆಲವೊಂದು ಅರ್ಥಗಳನ್ನ ಕೊಟ್ಟಿದ್ದಾನೆ. ನಾವು ನೋಡುವಾಗ 4ನೇ ವಚನದಲ್ಲಿ ನಾವು ನೋಡ್ತೇವೆ. 4ನೇ ವಚನದಲ್ಲಿ, ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚೆ ಹೋಗಬೇಕೆಂದು ನಮ್ಮ ಇಷ್ಟವಲ್ಲ, ಮೃತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಆತನು ಪವಿತ್ರಾತ್ಮರನ್ನು ಸಂಚಾರಕವಾಗಿ ಅನುಗ್ರಹಿಸುತ್ತಾನೆ. ಇದರ ಅರ್ಥ ಅಷ್ಟೇ, ಏನಂದ್ರ ವಿಶ್ವಾಸಿಗಳು ದೇವರ ನಿರ್ಮಾಣವಾಗಿದ್ದಾರೆ, ಅದುವೇ ನೂತನ ಸೃಷ್ಟಿಗಳಾಗಿದ್ದಾರೆ. ಅಂದ್ರೆ ಎಫೆಸ 2ನೇ ಅಧ್ಯಾಯ 10ನೇ ವಚನದಲ್ಲಿ ಕಾಣಲ್ಪಡ್ತೇವೆ. ನಾವು ವಿಶ್ವಾಸಿಗಳೇನಾಗಿದ್ದೇವೆ, ನೂತನ ಸೃಷ್ಟಿಗಳಾಗಿದ್ದೇವೆ. ನೂತನ ಸೃಷ್ಟಿ ಅಂದ್ರೆ ಏನಂದ್ರ, ನಾವು ಮತ್ತೊಮ್ಮೆ ಹುಟ್ಟಿ ಬಂದಿದ್ದೇವೆ. ಅದೇ ಪರಲೋಕ ರಾಜ್ಯದಲ್ಲಿ ನಮಗೆ ಏನಿದೆ, ನಿತ್ಯವಾದ ಮನೆಗಳಿವೆ, ನಿತ್ಯವಾದ ಗುಡಾರವಿದೆ, ನಿತ್ಯವಾದ ಒಂದು ಕಟ್ಟಡವಿದೆ. ಆ ಕಟ್ಟಡಕ್ಕಾಗಿ ನಾವು ಶ್ರಮೆ ಪಡಬೇಕು ಈ ಲೋಕದಲ್ಲಿ ಇರುವಾಗ ಅಂತೇಳಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 5ನೇ ವಚನದಲ್ಲಿ ಕೂಡ ನಾವು ಕಾಣಲ್ಪಡ್ತೇವೆ. ಸಂಚಾಕಾರ, ಹೂಡಿಕೆ, ಭರವಸೆ, 3ಗಳ ಪದಗಳನ್ನ ನಾವು ನೋಡುವಾಗ ಇದರ ಅರ್ಥ, ಮೂಲ ಅರ್ಥ ಅಂದ್ರೆ ಏನಂದ್ರೆ ಶ್ರದ್ಧೆ, ಹಣ ಅಂತ ಹೇಳಿ ಕಾಣಲ್ಪಡ್ತೇವೆ. ಇಲ್ಲಿ ಪೌಲನು ಬಹಳ ಆತ್ಮವಿಶ್ವಾಸ ಮತ್ತು ತಿಳುವಳಿಕೆ ಫಲಿತಾಂಶವು ದೇವರ ಪ್ರಕಟಣೆಯಿಂದ ಬಂದಿದೆ ಅಂತ ಹೇಳಿ ಸ್ಪಷ್ಟವಾಗಿ ಕೊರಿಂಥದವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಈ ಭಾಗದಿಂದ ನಾವು ಏನ್ ಕಲಿಯಲ್ಪಡ್ತೇವೆ ಅಂದ್ರ, ಈ ಒಂದು ಪೌಲನು ಕೊರಿಂಥ ಸಭೆಯವರಿಗೆ ಬರೆಯಲ್ಪಡುವಂತ ವಾಕ್ಯದಿಂದ ನಾವು ಏನ್ ಕಲಿಯಲ್ಪಡ್ತೀವಿ ಅಂದ್ರ, ಹಾದು ಹೋಗುವ ಸುಖಗಳಿಗಿಂತ ಶಾಶ್ವತ ಮೌಲ್ಯಗಳಿಗೆ ಆದ್ಯತೆ ನೀಡಿ ಅಂತ ಹೇಳಿ ಇಲ್ಲಿ ಪೌಲನು ಹೇಳ್ತಾ ಇರ್ತಾನೆ. ಯಾವಾಗಲೂ ಕೂಡ ಇಲ್ಲಿ ನಮ್ಗೆ ಮನಿ ಹೋಗ್ತದ, ದುಡ್ಡು ಹೋಗ್ತದ, ಕಾರ್ ಬಂದ್ರು ಕೂಡ ಕಾರ್ ಹೋಗ್ಬಿಡುತ್ತ, ಮನುಷ್ಯನ ಪ್ರೀತಿ ಕೂಡ ನಮ್ಮಲ್ಲಿ ಇರಲ್ಲ. ಅದಕ್ಕೆ ಇವು ಹಾದು ಹೋಗುವಂತ ಸುಖ ಇವು ಶಾಶ್ವತವಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ, ವರ್ತಮಾನವನ್ನು ಸಹಿಸಿಕೊಳ್ಳಿ, ಭರವಸೆಯೊಂದಿಗೆ ನಡುವುದು ಕ್ರಿಸ್ತನಲ್ಲಿ ನಮ್ಮ ಭರವಸೆ ಪರಿಶ್ರಮವನ್ನು ಬಲಪಡಿಸುತ್ತದೆ. ಅಂದ್ರೆ ಕ್ರಿಸ್ತನಲ್ಲಿ ನೀವ್ ಏನ್ ಮಾಡ್ರಿ, ಪರಿಶ್ರಮ ಪಡ್ರಿ ಅಂತೇಳಿ ಪೌಲನು ಹೇಳ್ತಾ ಇದ್ದಾನೆ. ಪ್ರೀತಿ ಉಳ್ಳವರೇ, ನಾವು ನೀವುಗಳಾಗಿರುವಂತ ಈ ಒಂದು ಲೋಕದಲ್ಲಿರುವಾಗ ಕ್ರಿಸ್ತನಲ್ಲಿ ಪರಿಶ್ರಮವನ್ನು ಪಡಬೇಕಂತೆ. ಅಯ್ಯೋ, ಈ ಲೋಕದಲ್ಲಿ ನಾವು ಕ್ರಿಸ್ತನಲ್ಲಿ ಶ್ರಮೆ ಪಡದೆ ಸೈತಾನನಲ್ಲಿ ಶ್ರಮೆ ಪಟ್ಟು ಪಾಪದಲ್ಲಿ ಮುಳುಗಿ ನಮ್ಮಲ್ಲಿರುವಂತ ಆ ಪಾಪ ಎಂಬ ಗುಡಾರವನ್ನು ಕಟ್ಟಿಕೊಂಡಿದ್ದೇವೆ. ಅದೇ ಶರೀರ, ಅದೇ ಆತ್ಮ. ಪಾಪ ಎಂಬ ಗುಡಾರವನ್ನು ಕಟ್ಕೊಂಡಿದ್ದೇವೆ, ಅದನ್ನ ಕಟ್ಕೊಳ್ಬಾರ್ದು ಅಂತ ಹೇಳಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದರ ಅರ್ಥ ಏನಂದ್ರ, 5ನೇ ಅಧ್ಯಾಯದ 1ರಿಂದ 5 ವಚನಗಳನ್ನು ಕೊಡಲ್ಪಟ್ಟಂತ ಭಾಗದ ಅರ್ಥ ಏನಂದ್ರ, ಇಲ್ಲಿ ಭೂಮಿ ಮೇಲೆ ಕಟ್ಟಲ್ಪಟ್ಟಂತ ಮನೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಗುಡಾರಗಳಂದ್ರ ಅದು ನಮ್ಮ ದೇಹ, ಗುಡಾರಗಳಂದ್ರ ನಮ್ಮ ಶರೀರ, ಕಟ್ಟಡ ಅಂದ್ರ ಅದು ಪರಲೋಕ ರಾಜ್ಯದಲ್ಲಿ ನಿತ್ಯವಾದ ಕಟ್ಟಲ್ಪಟ್ಟಂತ ಕಟ್ಟಡ. ಪ್ರೀತಿಯೊಳಗೆ ನಾವು ತಿಳ್ಕೊಳ್ಬೇಕು. ಯಾಕಂದ್ರ ಈ ಒಂದು ಭಾಗ ಸ್ಪಷ್ಟವಾಗಿ ಬರಲ್ಪಟ್ಟದ, ತಿಳಿದುಕೊಳ್ರಿ ಅದನ್ನು. ಆ ಗುಡಾರವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕಂದ್ರ, ಬಹಳ ಮೃದುವಾದ ಮನಸ್ಸು ನಮ್ಮದು, ಅದನ್ನ ಸ್ಪಷ್ಟವಾಗಿ ಬಳಸ್ಕೊಳ್ಬೇಕಂತ ಹೇಳಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾನೆ. ನಾವು ಕ್ರಿಸ್ತನಲ್ಲಿ ನಮ್ಮ ಭರವಸೆಯನ್ನು ಪರಿಶ್ರಮದಿಂದ ಬಲಪಡಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ನಾವು ನೋಡಿಕೊಳ್ಳುವಂತದ್ದಾಗಿದ್ದೇವೆ. ಈ ಒಂದು ಭಾಗದಿಂದ ನಾವು ಕ್ರಿಸ್ತನಲ್ಲಿ ಬಹಳಷ್ಟು ಶ್ರಮೆ ಪಡಬೇಕು, ಕ್ರಿಸ್ತನಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕಂತೇಳಿ ಈ ಒಂದು ಗುಡಾರದ ಬಗ್ಗೆ ಹೇಳ್ತಾ ಇದ್ದಾನೆ. ನಮ್ಮ ಶರೀರವನ್ನು ಕೂಡ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಳ್ಬೇಕಂತ ಹೇಳಿ ಇಲ್ಲಿ ಪೌಲನು ಬರೆಯುತ್ತಿದ್ದಾನೆ ಕೊರಿಂಥ ಸಭೆಯವರಿಗೆ. ನಾವು ನೋಡುವಾಗ ಈಗ ಒಬ್ಬ ಸುವಾರ್ತಿಕನ ಬಗ್ಗೆ ನಾವು ಕಲಿತುಕೊಳ್ಳೋಣ, ಟೈಮ್ ಇಲ್ಲ. ನಾವು ನೋಡುವಾಗ ಒಬ್ಬ ಸುವಾರ್ತಿಕನ ಜೀವನ ಚರಿತ್ರೆ PH ಕ್ಯಾರೋಲ್ ಅಂತ ಹೇಳಿ ಎಂಬ ಒಬ್ಬ ಸುವಾರ್ತಿಕ. ಈತನ ಪೂರ್ಣ ಹೆಸರು ನಾವು ನೋಡುವಾಗ ನಾವು ಕಾಣಲ್ಪಡ್ತೇವೆ. ಇದರ ಪೂರ್ಣ ಹೆಸರು
ಬೆನ್ರಿಚ್ ಅಂತ ಹೇಳಿ ನಾವು ನೋಡುವಾಗ ಬೆನ್ಜಹ ಹರ್ವೆ ಎಂಬ ಒಂದು ಪೂರ್ಣ ಹೆಸರು. ಬೆನ್ಜಹ ಹರ್ವೆ ಅಂದ್ರೆ ಈತನು ಟೆಕ್ಸಾನ್ನ ಉನ್ನತ ಬ್ಯಾಪ್ಟಿಸ್ಟ್ ಬೋಧಕನಾಗಿದ್ದ ಮತ್ತು ಶಿಕ್ಷಣ ತಜ್ಞ. ಈತನು BH ಕ್ಯಾರೋಲ್ ಎಂಬ ಒಂದು ಹೆಸರಿಂದ ತನ್ನ ನಾಮವನ್ನು ಲೋಕಕ್ಕೆ ತೋರಿಸ್ಕೊಳ್ತಾನೆ. BH ಕ್ಯಾರೋಲ್ ಎಂಬ ಒಂದು ನಾಮವನ್ನು ಲೋಕಕ್ಕೆ ತೋರಿಸ್ಕೊಳ್ತಾನೆ. ನಾವು ನೋಡುವಾಗ ಕ್ರೈಸ್ತ ತರಬೇತಿ ಮತ್ತು ಮಿಷನ್ಗಳ ಮೇಲೆ ಒಂದು ಶಾಶ್ವತವಾದ ಒಂದು ಗುರುತು ಬಿಟ್ಟಂತ ಒಬ್ಬ ವ್ಯಕ್ತಿ ಈತನು. ಬಹಳ ಸ್ಪಷ್ಟವಾಗಿ ಈತನು ಕೂಡ ಈ ಲೋಕದಲ್ಲಿ ಇರುವಾಗ ಸೇವೆಯನ್ನು ಮಾಡ್ತಾ ಇರ್ತಾನೆ. ಇವನು 1843ರಲ್ಲಿ ಜನಿಸ್ತಾನೆ. ಜನಿಸಿ ಸುಮಾರು 60ನೇ ವರ್ಷದಿಂದ ಈತನು ಒಬ್ಬ ಕಾಲೇಜ್ನಲ್ಲಿ ಸೇರ್ತಾನೆ. ಕಾಲೇಜ್ನಲ್ಲಿ ಸೇರಿ ಕೆಲವೊಂದು ತರಬೇತಿಗಳನ್ನು ಕೆಲವೊಂದು ಮಿಷನ್ಗಳನ್ನು ಈತನು ಏನ್ ಮಾಡ್ತಾನಂದ್ರೆ ಪಡಿತಾನೆ. ಈತನು ಶಾಶ್ವತವಾಗಿ ನಾವು ನೋಡುವಾಗ ಈತನು ಒಬ್ಬ ಸೈನಿಕನಾಗಿರ್ತಾನೆ, ಆರ್ಮಿಯಲ್ಲಿ ಇದ್ದಿರ್ತಾನೆ ಈತನು. BH ಕ್ಯಾರೋಲ್ ಅವರು ಆಗಿನ ಕಾಲದಲ್ಲಿ ದೊಡ್ಡ ಪ್ರಮಾಣದ ಒಂದು ಆರ್ಮಿ ಇತ್ತು. ಎಲ್ಲಿ ಅಂದ್ರೆ US ಅಲ್ಲಿ. ಈತನು US ಅಲ್ಲಿ ಜನಿಸಿರ್ತಂತ ಒಬ್ಬ ವ್ಯಕ್ತಿ. ಆ ಒಂದು ದೇಶದಲ್ಲಿ ಜನಿಸಿ ಇದನ್ನು ಬಹಳಷ್ಟು ಸ್ಪಷ್ಟವಾಗಿ ಸೇವೆಗಳನ್ನು ಯಾವ ರೀತಿಯಾಗಿ ಮಾಡ್ಬೇಕೆಂಬುದರ ಬಗ್ಗೆ ಕಲಿಸಿಕೊಡುವಂತ ವ್ಯಕ್ತಿ. ಈತನು ಟೆಕ್ಸಾನ್ನ ಉನ್ನತ ಬ್ಯಾಪ್ಟಿಸ್ಟ್ ಬೋಧಕನಾಗಿ, ಶಿಕ್ಷಣ ತಜ್ಞನಾಗಿ, ಆಮೇಲೆ ಕ್ರೈಸ್ತ ತರಬೇತಿಗಳನ್ನು ಪಡೆದು ಮಿಷನ್ಗಳ ಮೇಲೆ ಶಾಶ್ವತವಾದ ಒಂದು ಗುರುತುಗಳನ್ನು ಬಿಟ್ಟಂತ ವ್ಯಕ್ತಿ. ಈತನ ಒಬ್ಬ ಸಂದೇಹವಾಗಿದ್ದ ಒಬ್ಬ ನಾಟಕೀಯವಾಗಿ ಮಾನಸಾಂತರಗೊಂಡಂತ ವ್ಯಕ್ತಿ ಆಗಿರ್ತಾನೆ ಮತ್ತು ಶೀಘ್ರದಲ್ಲಿ ಕ್ರಿಸ್ತನಿಗೆ ಪ್ರಬಲ ಧ್ವನಿಯಾಗಿದಂತ ವ್ಯಕ್ತಿ. ನಾವು ನೋಡುವಾಗ ನೈಋತ್ಯ ಬ್ಯಾಪ್ಟಿಸ್ಟ್ ಥಿಯಾಲಜಿಕಲ್ ಸೆಮಿನರಿಯ ಸಂಸ್ಥಾಪಕರಾಗಿ ಈತನು ಮಾರ್ಪಾಡುತ್ತಾನೆ. ನೋಡಿ, ಈತನು ಮೊದಲಿಗೆ ಒಬ್ಬ ಸೈನಿಕನಾಗಿರ್ತಾನೆ. ಅದಾದ್ಮೇಲೆ ಕ್ರೈಸ್ತ ಸಭೆಗಳಲ್ಲಿ ಹೋಗಿ ಈತನು ಕ್ರೈಸ್ತ ತರಬೇತಿಯನ್ನು ಪಡೆದುಕೊಳ್ತಾನೆ. ಆಮೇಲೆ ಮಿಷನ್ಗಳ ಮೇಲೆ ಶಾಶ್ವತವಾದ ಒಂದು ಗುರುತುಗಳನ್ನು ಕಾಣ್ಕೊಳ್ತಾನೆ. ಶಿಕ್ಷಣ ಮತ್ತು ಉನ್ನತವಾದ ಬೋಧಕನಾಗಿ ಮಾರ್ಪಾಡುವಂತಾನೆ. ಅದೆಲ್ಲ ನಾವು ನೋಡುವಾಗ ಮತ್ತು ನೈಋತ್ಯ ಬ್ಯಾಪ್ಟಿಸ್ಟ್ ಥಿಯಾಲಜಿಕಲ್ ಸೆಮಿನಾರಿಯ ಸಂಸ್ಥಾಪಕರಾಗಿ ಈತನು ಇರ್ತಾನಂತೆ. ನಾವು ನೋಡುವಾಗ ಮತ್ತೆ ನಾವು ಕಾಣ್ತೇವೆ ಈತನು ಕ್ಯಾರೋಲ್ ಪೀಳಿಗೆಗಳ ಸಭಾಪಾಲಕರುಗಳು ಮತ್ತು ಮಿಷನರಿಗಳನ್ನು ದೃಢವಾಗಿ ನಿಲ್ಲುವಂತೆ ತರಬೇತಿ ನೀಡಿದಿರುವಂತಹ ದೈವ ಭಕ್ತನು ಅಂತ ಹೇಳಿ ಕೂಡ ಕಾಣ್ತೇವೆ. ಅವರು ಸುವಾರ್ತೆ ಬೋಧನೆಯಲ್ಲಿ ಆಳವಾಗಿ ನಂಬಿದಂತ ಒಬ್ಬ ವ್ಯಕ್ತಿ. ನಾವು ಕೂಡ ಈ ಲೋಕದಲ್ಲಿ ಇರುವಾಗ ಆಳವಾಗಿ ನಂಬೇಕಂತೆ. ಪೌಲನು ಕೂಡ ಆಳವಾಗಿ ನಂಬಿ, ಪೌಲನು ಕೂಡ ಅನೇಕ ಸುವಾರ್ತೆಗಳನ್ನು ಸಾರಿದ. ಈತನು ಕೂಡ BH ಕ್ಯಾರೋಲ್ ಅವರು ಕೂಡ ಬಹಳಷ್ಟು ಆಳವಾಗಿ ಸುವಾರ್ತೆಗಳನ್ನು ಕಂಡುಕೊಂಡ ಮತ್ತು ತನ್ನ ಪೀಳಿಗೆಗಳ ಮೇಲೆ ಒಬ್ಬ ಸಂಸ್ಥಾಪಕರಾಗಿ ಅವರು ಕೂಡ ದೃಢವಾಗಿ ನಿಂತ್ಕೊಳ್ಬೇಕಂತೇಳಿ ಈತನ ಒಂದು ಆಲೋಚನೆ ಇತ್ತಂತೆ. ಯಾರ್ದಂದ್ರೆ BH ಕ್ಯಾರೋಲ್ಸ್ ಅವರು. ಆಗ ಮತ್ತೆ ಆತನು ಆತ್ಮಗಳಿಗಾಗಿ ಉತ್ಸಾಹ ಮತ್ತು ತುರ್ತು ಸ್ಥಿತಿಯೊಂದಿಗೆ ಬೋಧಿಸಿದಂತ ವ್ಯಕ್ತಿಯಾಗಿ ಮಾರ್ಪಾಡುವಂತಾರಂತೆ. ಪ್ರೀತಿ ಉಳ್ಳವರೇ, ಈ ಲೋಕದಲ್ಲಿ ಇರುವಾಗ ಮತ್ತು ಆತನು ಕೆಲವೊಂದು ಭಾಗಗಳನ್ನು ನಾವು ಆತನಿಂದ ಕಲಿಯುವಾಗ ಆತನಿಂದ ಏನನ್ನು ಕಲ್ಪಡ್ತೇವೆ ಅಂದ್ರೆ, ಈತನು ಸ್ಪಷ್ಟವಾಗಿ ಲೋಕದಲ್ಲಿರುವಾಗ ಸುವಾರ್ತೆಯನ್ನು ಸಾರ್ತಾ ಇರ್ತಾನೆ. ಅದು ಯಾವ ರೀತಿಯಾಗಿ ಸಾರ್ತಾ ಇರ್ತಾನಂದ್ರ, ಶರಣಾದ ಮನಸ್ಸು ಮತ್ತು ಹೃದಯವು ಕ್ರಿಸ್ತನಿಗಾಗಿ ರಾಷ್ಟ್ರಗಳನ್ನು ರೂಪಿಸುವಂತೆ ಎಂದು ಅವರ ಜೀವನ ನಮಗೆ ನೆನಪಿಸುತ್ತದೆ. ಅಂದ್ರೆ ನಾವು ರಾಷ್ಟ್ರಗಳನ್ನು ಕ್ರಿಸ್ತನಿಗೋಸ್ಕರ ಸೇವೆ ಮಾಡುವಂತವರಾಗಿರಬೇಕು ಮತ್ತು ಕ್ರಿಸ್ತನಿಗಾಗಿ ಜೀವನವನ್ನು ಸಾಗಿಸಬೇಕೆಂಬುದಾಗಿ ಈತನು ಬರೆಯುತ್ತಿದ್ದಾನೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಇವರ ಪರಂಪರೆಯ ಸುವಾರ್ತೆಯನ್ನು ಮುಂದಕ್ಕೆ ಸಾಗಿಸುವ ನಿಷ್ಠಾವಂತ ನಾಯಕರನ್ನು ಬೆಳೆಸುವಲ್ಲಿ ಹೂಡಿಕೆ ಮಾಡಲು ನಮ್ಮನ್ನು ಕರೆಯುತ್ತದೆ ಅಂತ ಹೇಳಿ ನಾವು ಈತನ ಒಂದು ಜೀವನದಿಂದ ಕಲಿಯುವಂತ ಒಂದು ಪಾಠವಾಗಿರುತ್ತದೆ. ಪ್ರೀತಿ ಒಳವರು ಏನಂದ್ರ, ಈ ದಿನದಲ್ಲಿ ನಾವು ನಮ್ಮ ಮಣ್ಣಿನ ಗುಡಾರ ಎಂಬ ಒಂದು ಪಾಠವನ್ನು ಕಲಿತುಕೊಂಡಿರ್ತೇವೆ ಮತ್ತು BH ಕ್ಯಾರೋಲ್ ಅವರ ಬಗ್ಗೆ ಕೂಡ ಕಲಿತುಕೊಂಡಿರ್ತೇವೆ. ಈತನು ಒಬ್ಬ ನಿಷ್ಠಾವಂತ ವ್ಯಕ್ತಿ, ನಾಯಕರನ್ನು ಬೆಳೆಸುವುದರಲ್ಲಿ ಬಹಳಷ್ಟು ಮುಂದುವರೆದಂತ ವ್ಯಕ್ತಿ. ಇದರ ಬಗ್ಗೆ ಬಹಳಷ್ಟು ಕಲಿಬೇಕಾಗಿದೆ, ಆದ್ರೆ ಈಗ ಟೈಮ್ ಇಲ್ಲ. ಇದನ್ನ ಬಹಳಷ್ಟು ಸ್ಪಷ್ಟವಾಗಿ ಯಾವ ರೀತಿಯಾಗಿ ಸೇವೆ ಸುವಾರ್ತೆಗಳನ್ನು ಮಾಡ್ದ ಅಂತ ಹೇಳಿ ಕೂಡ ಇದರ ಬಗ್ಗೆ ಹಿಸ್ಟ್ರಿ ಇದೆ. ಅದನ್ನ ನಾನು ತೆಗೆದುಕೊಂಡಿದ್ದೇನೆ, ಬಟ್ ಈಗ ಟೈಮ್ ಇಲ್ಲದ ಕಾರಣಕ್ಕಾಗಿ ಇದರ ಬಗ್ಗೆ ಒಂದು ಸಣ್ಣದಾಗಿ ಇದನ್ನ ಹೇಳಿ ನಾನು ಮುಗಿಸ್ಬಿಡ್ತೇನೆ ಈ ಸಮಯದಲ್ಲಿ. ಈತನ ಏನಂದ್ರ, ಒಬ್ಬ ನಿಷ್ಠಾವಂತ ನಾಯಕರನ್ನು ಬೆಳೆಸುವಲ್ಲಿ ನಾವು ಹೂಡಿಕೆ ಮಾಡಲು ನಮ್ಮನ್ನು ಕರೆಯುತ್ತೆ. ಬೇರೆದ್ರಲ್ಲಿ ಹೂಡಿಕೆ ಮಾಡಬಾರ್ದು. ನಾವು ಒಬ್ಬ ನಿಷ್ಠಾವಂತ ನಾಯಕರನ್ನು ಕರಿಬೇಕು. ಅದೇ ಪೌಲನ ಒಂದು ಗುರಿಯಾಗಿತ್ತು ಆಗಿನ ಕಾಲದಲ್ಲಿ.
ಈತನು ಕೂಡ ಪೌಲನ ಹಾಗೆ ಸುವಾರ್ತೆ ಸೇವೆಗಳನ್ನು ಮಾಡಿದಂತ ವ್ಯಕ್ತಿ. ಅದು ಪೌಲನು ಬಹಳ ಸ್ಪಷ್ಟವಾಗಿ ಸುವಾರ್ತೆ ಸೇವೆಗಳನ್ನು ಮಾಡಿದ್ದಾನೆ. ಆದ್ರ ಈತನು ಅದರಲ್ಲಿ ಅರ್ಧದಷ್ಟು ಪೌಲನು ಮಾಡಿದಂತ ಸೇವೆ ನಮ್ಗೆ ಬರಲ್ಲ, ಆದ್ರೂ ಕೂಡ ಈತನು ಮಾಡಿದ್ದಾನೆ. ಅದು ಯಾವ ರೀತಿಯಾಗಿ ಅಂದ್ರ, ನಿಷ್ಠಾವಂತ ಅಂದ್ರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಯಾರು ತವಕ ಪಡ್ತಾರೋ ಅವರನ್ನು ನಮ್ಮ ಬಳಿಗೆ ಕರೆದುಕೊಂಡು ಸುವಾರ್ತೆ ಬೋಧನೆಗಾಗಿ ಅವರನ್ನು ನೇಮಕ ಮಾಡೋಣ ಅಂತೇಳಿ ಈ ವ್ಯಕ್ತಿಯ ಒಂದು ಗುರಿಯಾಗಿತ್ತಂತೆ. ಕ್ಯಾರಲ್ ಅವರ ಜೀವನ, ಕ್ಯಾರಲ್ ಅವರು ಬಹಳ ಅದ್ಭುತ ರೀತಿಯಲ್ಲಿ ಅವನ ದಿನಗಳಲ್ಲಿ ಸುವಾರ್ತೆ ಬೋಧನೆ ಸಾರದಂತ ವ್ಯಕ್ತಿಯಾಗಿರ್ತಾನೆ. ಪ್ರೀತಿ ಉಳ್ಳವರೇ, ಪೌಲನ ಭಾಗಗಳಿಂದ ಅಂದ್ರೆ ಕೊರಿಂತ ಒಂದು ಪದಗಳಿಂದ, ಕೊರಿಂತ ಒಂದು ಆ ಒಂದು ಪತ್ರಿಕೆಯಿಂದ ಕಲಿಯುವಂತ ವಿಷಯಗಳ ಏನಂದ್ರ, ಈ ದೇಹವೆಂಬ ಗುಡಾರವನ್ನು ನಾವು ನಿತ್ಯವಾಗಿ ಅದನ್ನ ಕಾಯ್ದುಕೊಳ್ಳೋಣ. ಇದನ್ನ ನಾಶ ಮಾಡೋದು ಬೇಡ. ನಾಶ ಮಾಡೋದಂದ್ರೆ ಏನರ್ಥ ಗೊತ್ತಾ? ನಾಶ ಮಾಡೋದೇನಂದ್ರೆ, ಈ ಲೋಕದಲ್ಲಿ ಇರುವಾಗ ಪಾಪದಲ್ಲಿ ಬೀಳದಂತೆ ನಮ್ಮನ್ನು ನಾವು ರಕ್ಷಿಸಿಕೊಂಡು ಈ ಶರೀರವನ್ನು ನಾಶ ಮಾಡದೆ ಈ ಶರೀರದಲ್ಲಿರುವಂತ ಎಲ್ಲಾ ಕೆಟ್ಟ ಒಂದು ಅಂಶಗಳನ್ನು ತೆಗೆದು ಹಾಕಿ ನಾವು ಉನ್ನತ ಮಾರ್ಗದಲ್ಲಿ ಬರೋಣ ಅಂತೇಳಿ ಬಹಳ ಸ್ಪಷ್ಟವಾಗಿ ಬರಲ್ಪಟ್ಟಿದ್ದಾನೆ. ಪ್ರೀತಿಯುಳ್ಳವರೇ, ನೀವು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಒಂದು ಉನ್ನತವಾದ ಶರೀರವನ್ನು ಇಟ್ಟುಕೊಂಡು ಜೀವಿಸೋಣ. ಈ ಒಂದು ವಾಕ್ಯವನ್ನು ಮತ್ತು ಈ ಒಂದು ಭಾಗವನ್ನು ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವು ಈ ಒಂದು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಭಾಗವನ್ನು ನಾವು ಮುಗಿಸಿಕೊಳ್ಳೋಣ. ನಮ್ಮ ತಂದೆಯಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾವು ಬೇಡಿಕೊಳ್ಳುವುದೇನೆಂದರೆ, ಕರ್ತನೇ, ಈ ದಿನದಲ್ಲಿ ನಮಗೆ ಒಂದು ಅದ್ಭುತವಾದ ವಾಕ್ಯವನ್ನು ಕೊಟ್ಟಿದೆ ರಾಜ. ದೇಹವೆಂಬ ಗುಡಾರ, ದೇಹವೆಂಬ ಶರೀರ. ಈ ಗುಡಾರ ಏನಂದ್ರ ಶರೀರ, ಮತ್ತು ಕಟ್ಟಡ ಅಂದ್ರೆ ಅದು ಪರಲೋಕ, ನಿತ್ಯವಾದ ಕಟ್ಟಲ್ಪಟ್ಟಂತ ಒಂದು ಪರಲೋಕ. ಅದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ರಾಜ. ದೇವಾ, ಈ ಒಂದು ಲೋಕದಲ್ಲಿ ಜೀವಿಸುವಾಗ ಕರ್ತನೆ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಕೂಡ ಇರಲಿ. ಏಕೆಂದರೆ ಈ ಲೋಕದಲ್ಲಿ ನಾವು ಅನೇಕ ಪಾಪಗಳಲ್ಲಿ, ನಮಗೆ ತಿಳಿಯಲಾರದಂತ ಅನೇಕ ವಿಷಯಗಳಲ್ಲಿ ಕರ್ತನೆ ನಾವು ಇದ್ದಿದ್ದೇವೆ ರಾಜ. ಅದನ್ನು ನಾವು ವಾಕ್ಯದಲ್ಲಿ ನಾವು ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ಕೊಳ್ತಾನೆ ರಾಜ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಉನ್ನತ ಮಾರ್ಗದಲ್ಲಿ ಜೀವಿಸಬೇಕೆಂಬುದಾಗಿ ಆತನು ನಮಗೆ ತಿಳಿಯಪಡಿಸುತ್ತಾನೆ ರಾಜ. ವಿಶೇಷವಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ, ನಾವು ನಿತ್ಯವಾದ ಕಟ್ಟಡಕ್ಕೆ ಹೋಗ್ಬೇಕಂದ್ರೆ, ನಿತ್ಯವಾದ ಪರಲೋಕ ರಾಜ್ಯಕ್ಕಾಗಿ ನಾವು ತವಕ ಪಡಬೇಕಂದ್ರೆ ಅದು ಈ ಲೋಕದಲ್ಲಿ ಇರುವಾಗಲೇ ನಮ್ಮ ದೇಹವೆಂಬ ಗುಡಾರವನ್ನು ಕಾಪಾಡಿಕೊಳ್ಳಬೇಕು ದೇವ. ದೇಹವೆಂಬ ಗುಡಾರ ಯಾವ ರೀತಿಯಾಗಿರ್ತಂದ್ರ, ಅದು ಕೆಟ್ಟು ಹೋಗುತ್ತೆ, ಆದ್ರೆ ನಾವು ಸರಿಪಡಿಸಿಕೊಳ್ಳುವಂತ ವ್ಯಕ್ತಿಗಳು ಮಾನಸಾಂತರ ಪಟ್ಟು ನಾವು ಅದನ್ನು ತಿದ್ದುಕೊಳ್ಳುವಂತರಾಗಿರಬೇಕು ಕರ್ತನೆ. ಏಕೆಂದರೆ ಈ ಲೋಕದಲ್ಲಿ ನಮಗೆ ಅನೇಕ ಕಷ್ಟಗಳುಂಟು, ಅನೇಕ ಪಾಪಗಳುಂಟು. ಆ ಪಾಪಗಳನ್ನು ನಾವು ತೊಳೆದು ಹಾಕ್ಬಿಡ್ಬೇಕು ಅಂತ ಹೇಳಿ ನಮಗೆ ಕಳಿಸಿಕೊಟ್ಟಂತ ದೇವ ಒಂದು ಪೌಲನ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತಿದ್ದೇವೆ ರಾಜ. ದಿನೇ ದಿನವೂ ಕೂಡ ನಿನ್ನ ಪಾಠದಲ್ಲಿ ನಾವು ಕಲಿತುಕೊಂಡು ದಿನೇ ದಿನ ನಿನ್ನ ವಾಕ್ಯಗಳನ್ನ ನಮ್ಮ ಹೃದಯಗಳಲ್ಲಿ ಹಾಕಿಕೊಂಡು ಕರ್ತನೆ ನಾವು ಜೀವಿಸ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿಕೊಡು ದೇವಾ. ಈ ಒಂದು ದಿನದಲ್ಲಿ ಕರ್ತನೆ ಬಂದಂತ ನಿನ್ನ ಎಲ್ಲಾ ಭಕ್ತರನ್ನು ಕೂಡ ಮುಟ್ಟು ಕರ್ತನೆ, ಎಲ್ಲರೂ ಕೂಡ ನಿನ್ನ ಆಶೀರ್ವಾದ ಮಾಡು ಕರ್ತನೆ. ಎಲ್ಲರೂ ಕೂಡ ವಾಕ್ಯಗಳನ್ನು ಕಲಿತುಕೊಂಡು ನಿನ್ನ ಆ ಒಂದು ವಚನಗಳನ್ನು ಅರ್ಥ ಮಾಡಿಕೊಂಡು, ಏಕೆಂದ್ರೆ ವಚನವನ್ನು ಓದುವುದು ಮಾತ್ರವಲ್ಲದೆ ಆ ವಚನಗಳನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸ್ಲಿಕ್ಕಾಗುವಂತೆ ನಮಗೆ ನಿನ್ನ ಸಹಾಯ ಮಾಡಿಕೊಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ತಂದೆಯಾದ ದೇವರೇ, ಈ ಒಂದು ಸಮಯವನ್ನು ನನಗೆ ಅನುಗ್ರಹಿಸಿ ಕೊಟ್ಟಿದ್ದೀರ ರಾಜ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ. ನೀವು ಮಹಿಮೆ ಹೊಂದಬೇಕಾಗಿ ಬೇಡಿಕೊಳ್ಳುತ್ತೇನೆ ರಾಜ. ನಮ್ಮೆಲ್ಲಾ ಕಲವಾರಿ ಚಾಪೆಲಿನ ಸೇವೆಗಳು, ಕಾರ್ಯಗಳು ಸ್ಪಷ್ಟವಾಗಿ ಕ್ಲೀನ್ ಆಗಿ ಕರ್ತ ನಡೀಲಿಕ್ಕೆ ಆಗುವಂತೆ ನಿನ್ಗೆ ಸಹಾಯ ಮಾಡಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡಿದ ತಂದೆಯಾದ ದೇವರೇ, ಆಮೇನ್.